ಬೇರೆ ದಾರಿನೇ ಇಲ್ಲ ಅದಿ. ನೀನೇನಾದ್ರೂ ಸೀನ್ ಕ್ರಿಯೇಟ್ ಮಾಡೋದಕ್ಕೆ ಹೋದ್ಯೋ, ನಾನು ಈ ಫೋಟೋಸ್ನ ಶಮಿತಾಗೆ ಮತ್ತೆ ನಿನ್ನ ಫ್ರೆಂಡ್ಸಿಗೆ ಎಲ್ರಿಗೂ ತೋರಿಸ್ತೀನಿ. ಲಕ್ಷ್ಮಿ ನೋಡು, ಪ್ಲೀಸ್ ಪ್ಲೀಸ್ ಬೇಡ ಲಕ್ಷ್ಮಿ, ಇದರಿಂದ ನನಗೆ ತುಂಬ ತೊಂದರೆ ಆಗುತ್ತೆ ಕಣೆ. ಹಾಗಾದ್ರೆ ನಾನು ಹೇಳ್ದಂಗೆ ಕೇಳು. ಹಾಂ ಸರಿ, ನೀನು ಹೇಳ್ದಂಗೆಲ್ಲ ಕೇಳ್ತೀನಿ. ನಿನ್ನ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ, ಪಕ್ಕ ಪಕ್ಕ ಕೇಳ್ತೀನಿ. ಏನು ನಾನು ಹೇಳ್ದಂಗೆ ಕೇಳು ಅಂತ? ಲೇ, ನೀನು ಫೋಟೋ ತೋರಿಸಿದ್ರೆ ನಾನು ಹೆದರ್ಕೊಂಡ್ಬಿಡ್ತೀನ? ಹೋಗೆ ತೋರಿಸ್ಕೊ ಹೋಗು, ಅದು ಯಾರಿಗೆ ತೋರಿಸ್ಕೊ ಹೋಗು. ಈ ಮದುವೆ ಆಗಿದ್ದೆ ದೊಡ್ಡ ಬ್ಲ್ಯಾಕ್ ಮೇಲ್ ಮಾಡಿ, ಈಗ ಮತ್ತೆ ಅದೇ ಡ್ರಾಮಾ ಮಾಡ್ತೀನಿ ಅಂದರೆ ಮಾಡ್ಕೊ. ಇವತ್ತು ನಾನು ಅಲ್ಲಿ ಸತ್ಯ ಹೇಳಿದ್ಮೇಲೆ ನೀನು ಯಾವ ಫೋಟೋ ತೋರಿಸಿದ್ರು ಅದಕ್ಕೆ ಏನೇ ಮರ್ಯಾದೆ ಇರುತ್ತೆ? ನಿನಗೆ ಈ ಮದುವೆ ಇಷ್ಟ ಇತ್ತಾ? ನಿನ್ನೆ ಕೇಳ್ತಾ ಇರೋದು, ನಿನಗೆ ಈ ಮದುವೆ ಇಷ್ಟ ಇತ್ತಾ ಹೇಳು. ಇಲ್ಲ. ಮುಗೀತಲ್ಲ, ನಿನಗೂ ಇಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ. ಅದನ್ನೇ ಎಲ್ರ ಮುಂದೆ ಹೇಳಿದ್ರಾಯ್ತು. ನಿಮ್ಮ ಅಪ್ಪ ಅಮ್ಮನ ಜೊತೆ ನೀನು ವಾಪಸ್ ಮನೆಗೆ ಹೋಗ್ತೀಯ ಅಷ್ಟೇ. ಅಮ್ಮ ಬಂದಷ್ಟೇ ನೀಟಾಗಿ ವಾಪಸ್ ಕಾರಲ್ಲಿ ಡ್ರಾಪ್ ಮಾಡಿಸ್ತೀವಿ ಬಿಡು, ಆಯ್ತಾ? ಎಲ್ಲಿಗೋ ಹೋಗ್ಲಿ, ನಾನು ವಾಪಸ್ ಹೋಗೋಕ್ಕೆ ಅದು ನನ್ನ ಮನೆನೇ ಅಲ್ಲ. ನಾನು ಅವ್ರ ಮಗಳಲ್ಲ ಅಂತನೂ ನನಗೆ ಗೊತ್ತು. ಈಗ ನಾನು ಅವ್ರ ಮನೆಗೆ ವಾಪಸ್ ಹೋದ್ರೆ ನಾಳೆ ದಿನ ನನ್ನಿಂದಾಗಿ ಮೇಘ ಶ್ಯಾಮ್ಗೆ ಪ್ರಾಬ್ಲಮ್ ಆಗಬಾರ್ದು. ಏನೇ ಯೋಚನೆ ಮಾಡ್ತಾ ಇದ್ಯಾ? ಬಾ, ಇಬ್ರು ಒಟ್ಟಿಗೆ ಹೋಗಿ ಎಲ್ರಿಗೂ ಹೇಳೋಣ, ಬಾ. ಆದ್ರೆ ನನ್ನ ಪರಿಸ್ಥಿತಿ ನೀನು ಅನ್ಕೊಂಡಂಗಿಲ್ಲ ಕಣೋ. ಓ ಹೋ 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 ಅಂತ ಯಾವ ಪರಿಸ್ಥಿತಿ ಬಂತಮ್ಮ ನಿನಗೆ? ಕ್ಯಾಬ್ ಬುಕ್ ಮಾಡುವಾಗ ಕ್ಯಾನ್ಸಲ್ ಆದ್ರೆ ಫೈಂಡ್ ಅನದರ್ ಡ್ರೈವರ್ ಅಂತ ಕ್ಲಿಕ್ ಮಾಡೋ ತರ ಆ ಎಳ್ನೀರ್ ಕಿಟ್ಟಿ ನಿನ್ನ ಮದುವೆ ಆಗಲ್ಲ ಅಂದ ಕೂಡಲೇ ಫೈಂಡ್ ಅನದರ್ ಹಸ್ಬೆಂಡ್ ಅಂತ ಕ್ಲಿಕ್ ಮಾಡಿ ನನ್ನ ಬಲಿ ಕೊಟ್ಟಿದ್ಯಾ ಅಲ್ವಾ? ಈಗ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ತು, ನಮ್ಮ ತಾತ ನಿನಗೆ ಬೇಕಿರೋದನ್ನ ಎಲ್ಲ ಮಾಡ್ತಿದ್ದಾರೆ.